ಇನ್ನು ಬಂಧನದಿಂದ ಬಚಾವಾಗಿರುವಂತಹ ಬಿಎಸ್ ಯಡಿಯೂರಪ್ಪ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇದೇ ವೇಳೆ ಬಿಎಸ್ವೈ ವಿರುದ್ಧದ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣ ಆಗಿದೆ. ದ್ವೇಷದ ರಾಜಕಾರಣ ಅಂತ ಬಿಜೆಪಿ ಆರೋಪಿಸಿದ್ರೆ ಕಾಂಗ್ರೆಸ್ ನಾಯಕರು ತಳ್ಳು ಹಾಕ್ತಾ ಇದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ರಿಲೀಫ್, ದೆಹಲಿಯಿಂದ ಬಂದ ಬಿಎಸ್ವೈ. ಕುತಂತ್ರ ಮಾಡಿದವರಿಗೆ ಜನರೇ ತಕ್ಕ ಪಾಠ ಕಲಿಸ್ತಾರೆಂದ ಯಡಿಯೂರಪ್ಪ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ಇದ್ದ ಯಡಿಯೂರಪ್ಪ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕುತಂತ್ರ ಮಾಡಿದವರಿಗೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ಅಂತ ಗುಡುಗಿದ್ದಾರೆ. ಪುತ್ರ ಮತ್ತು ಸಂಸದರಾಗಿರುವ ಬಿವೈ ರಾಘವೇಂದ್ರ ಸಹ ರಾಜಕೀಯವಾಗಿ ಮಣಿಸೋದಕ್ಕೆ ಯತ್ನ ಮಾಡಲಾಗ್ತಾ ಇದ್ದು ಕಾಣದ ಕೈಗಳಿವೆ ಅಂತ ಆರೋಪಿಸಿದ್ದಾರೆ. ನಾನೀಗ ಯಾರ ಮೇಲೂ ದೂರಕ್ಕೆ ಹೋಗೋದಿಲ್ಲ. ಕಾಲವೇ ಎಲ್ಲ ತೀರ್ಮಾನ ಮಾಡುತ್ತೆ. ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ. ಸೊ ಯಾರು ಈ ತರ ಕುತಂತ್ರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ತಕ್ಕ ಪಾಠ ಜನ ಕಲಿಸ್ತಾರೆ. ಈ ಒಂದು ಸುಳ್ಳು ಆರೋಪ, ಈ ಕಳಂಕವನ್ನು ನಮ್ಮ ಕುಟುಂಬಕ್ಕೆ ತರುವಂಥ ಮುಖಾಂತರ ಒಂದು ರಾಜಕೀಯವಾಗಿ ಮಣಿಸ್ಬೋದು ಅಂತೇಳಿ ಹಿಂದೂ ಕೂಡ ಅನೇಕ ಈ ರೀತಿಯಂಥ ಪ್ರಕರಣಗಳು ನಡೆದು ನ್ಯಾಯಾಲಯ ನಮ್ಮ ನ್ಯಾಯವನ್ನು ಕೊಟ್ಟಿದೆ. ಇವು ಕೂಡ ವಿಶ್ವಾಸ ಇದೆ. ರಾಜ್ಯ ಸರ್ಕಾರವೇ ಬಿಎಸ್ವೈ ವಿರುದ್ಧದ ಷಡ್ಯಂತ್ರದ ಸೂತ್ರಧಾರಿ. ರಾಹುಲ್ ಒತ್ತಡ ಹಾಕಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಆರೋಪ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರವೇ ಬಿಎಸ್ವೈ ವಿರುದ್ಧದ ಷಡ್ಯಂತ್ರದ ಹಿಂದಿನ ಸೂತ್ರಧಾರಿ ಅಂತ ಗುಡುಗಿದ್ದಾರೆ. ದ್ವೇಷದ ರಾಜಕಾರಣ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರವೇ ಇದರ ಹಿಂದಿನ ಷಡ್ಯಂತ್ರದ ಒಂದು ಸೂತ್ರಧಾರಿ. ಹಾಗಾಗಿ ಸೇಡನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು, ಸೇಡಿನ ರಾಜಕಾರಣ ಮಾಡೋ ಪ್ರಯತ್ನ ಮಾಡ್ತಾಯಿದ್ರು. ಹೈಕೋರ್ಟು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಇದರಲ್ಲಿ ಪಕ್ಕಾ ದ್ವೇಷದ ರಾಜಕಾರಣ. ಡಿ.ಕೆ. ಶಿವಕುಮಾರ್ ಅವರು ಅದು ಪೂರಕವಾಗಿ ನೆನ್ನೆ ಮಾತಾಡಿದ್ದಾರೆ. ರಾಹುಲ್ ಗಾಂಧಿನ ಕರೆಸ್ತೀರಿ, ನನ್ನ ಕರೆಸ್ತೀರಿ, CM ಅವ್ರನ್ನ ಕೋರ್ಟ್ ಮುಂದೆ ನಿಲ್ಲಿಸ್ತೀರಿ, ಅದು ಅಂತ ಅಂದರೆ ನಾವು ದ್ವೇಷದ ರಾಜಕಾರಣ ಮಾಡ್ತಿದ್ದೀರಿ ಅಂತ ಕಾಂಗ್ರೆಸ್ ಅವರು ಈ ಘಟನೆಯಿಂದ ಒಪ್ಕೊಂಡಂಗೆ ಆಯ್ತಲ್ಲ. ಟಾರ್ಗೆಟ್ ರಾಜಕೀಯ ಮಾಡಲ್ಲ, ಬಿಜೆಪಿ ನಾಯಕರಿಗೆ ಸಿಎಂ ತಿರುಗೇಟು. ಬಿಜೆಪಿ ನಾಯಕರ ಆರೋಪಕ್ಕೆ ಮೈಸೂರಲ್ಲಿ ತಿರುಗೇಟು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ, ನಾನೆಂದು ಟಾರ್ಗೆಟ್ ರಾಜಕಾರಣ ಮಾಡಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಅದು ಟಾರ್ಗೆಟ್ ಅಲ್ವಾ? ನನ್ನ ಮೇಲೆ, ಡಿ.ಕೆ. ಶಿವಕುಮಾರ್ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿದ್ರೆ ಅವರು ಏನಂತ ಕರೆಯೋದು? ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು, ಅದಕ್ಕೆ ಏನಂತ ಕರೆಯೋದು? ದ್ವೇಷದ ರಾಜಕಾರಣ ಅಂತ ಕರಿಬೇಕಾ, ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರಿಬೇಕಾ? ಶೇಡನ್ ರಾಜಕಾರಣ ಮಾಡೋರು ಅವರು. ನಾವು ಯಾವತ್ತೂ ಕೂಡ ಶೇಡನ್ ರಾಜಕಾರಣ ಮಾಡಲ್ಲ. ರಾಹುಲ್ ಗಾಂಧಿ ಒತ್ತಡಕ್ಕೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಕೊಡ್ತಾ ಇರುವ ಕೈಪಡೆ ರಾಹುಲ್ ವಿರುದ್ಧ ಕೇಸ್ ಹಾಕಿದ್ದು ದ್ವೇಷ ಅಲ್ವಾ ಅಂತ ಪ್ರಶ್ನಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.